ಪರಶುರಾಮನ ದಾರೆಂದು ತಿಳಿರೆ ಸಾಮಾನ್ಯದ ಬಲಗ್ಗಂತ ಮಾಡಿದ ಸುಂದರಿಯೇ ನನಗೆ ನೀನು ಹೇಳಿದ ಅರ್ಥವಾಗಲಿಲ್ಲ ಕಾಂತ ಪರಶುರಾಮನ ದಾರೆಂದು ತಿಳಿರೆ ನಾರಾಯಣ ಅವತಾರ ಅವನೆಂದು ತಿಳಿರೆ ಪರಶುರಾಮ ಗೆಲ್ಲಲು ಸಾಧ್ಯವೇ ಪರಶುರಾಮನ ಗೆಲ್ಲಲು ಸಾಧ್ಯವೇ ಕೇಳೋ ಎನ್ನ ಪ್ರೀತಿಯ ನುಡಿಯ ಕುತಾವೀರನ ಪ್ರೀತಿಯ ಕುವರ ಎನ್ನ ಕಾಂತ ಕಾತ್ಯವೀರ ಕುತಾವೀರನ ಪ್ರೀತಿಯ ಕುವರ ಪ್ರಾಣೇಶ್ವರ ಹೇ ಪ್ರಾಣೇಶ್ವರಿಯೇ ಪರಶುರಾಮನೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ ಎಂದು ಹೇಳ್ತಿರುವಿಯಲ್ಲ ಸಹಜವಾಗಿ ಹೇಳುವನು ಈ ನಿನ್ನ ಮಂದ ಬುದ್ಧಿಗೆ ನಾನೇನೆಂದು ಹೇಳಬೇಕು ಎಂತ ಮಾತಾಡ್ತೀಯ ಕಾಂತ ಕಾಂತೆ ನಾರಾಯಣನ ಅವತಾರವೇ ಈ ಪರಶುರಾಮನು ಆದ್ದರಿಂದ ನೀನು ಸರ್ವತನ್ನ ಪರಶುರಾಮನನ್ನು ಜಯಿಸಲಾರೆ ಪ್ರಾಣೇಶ ಬಿಟ್ಟು ಬಿಡು ನಿನ್ನ ಮನದ ಆವೇಶ ನಲ್ಲೇ ನೀನು ಎಷ್ಟು ಹೇಳಿದರೆ ನಿನ್ನ ಮಾತನ್ನು ನಾನನ್ನು ಕೇಳುವುದಲ್ಲೇ ಯಾತಕ್ಕೆ ಪರಶುರಾಮನ ನಿನ್ನ ಕಾಂತನಾದ ಕಾರ್ತವೀರಾರ್ಜುನನು ಸಾಮಾನ್ಯದನಲ್ಲೇ ಮತ್ತ ರೌದ್ರಾಂಕಿತನಾದ ಮತ್ತ ವೀರ ಕಂಕಣವನ್ನು ಧರಿಸಿ ಭೂಕಂಪ ಆಗುವಂತೆ ಧನಷ್ಟೇಂಕಾರವನ್ನು ಗೈದ ಬೋಂಕಣರ ನಾನ್ನದಡಿಯ ಹೋಗುವ ಸಮಯದ ಬಲಿರೆ ಶಂಕರನ ಅಡ್ಡಗಟ್ಟಿದರೆ ನಿಲ್ಲದೆಯೇ ಮಂಕುಮತಿಗಳ ಬೆಂಕು ಮುರಿದವರಿಗೆ ಪರಶುರಾಮನೊಡನೆ ಸಮರಂಗಕ್ಕೆ ಹೋಗುವುದು ಬಿಡುವುದಿಲ್ಲ ಸುರೇಖ ನೀನು ಎಷ್ಟು ಹೇಳಿದ್ರು ನಿರರ್ಥಕ ಕಾಂತ ಕಾಂತಿ ಯಾರೊಡನೆ ಪಂಥವನ್ನು ತೊಟ್ಟು ಹೋಗುತ್ತಿರುವೆ ಪರಶುರಾಮನೊಡನೆ ಹೋಗುವನು ಸುಂದರಿ ಬೇಡ ಕಾಂತ ಯಾತಕ್ಕೆ ಬೇಡ ಆತನು ಸಾಮಾನ್ಯದವನಲ್ಲ ನಾನೇನು ಸಾಮಾನ್ಯ ಬಲದ್ದೇನೆ ಸುಂದರಿ ನೀನೇನು ಹೌದು ಸುಂದರಿ ನೀನೇನು ಸಾವಿರಾರು ಭುಜ ಕಲಿಸೂರ ಹೌದೇ ಹೌದು ಸುಂದರಿ ಕಾಂತ ಕಾಂತೆ ಆದರೆ ಪರಶುರಾಮನನ್ನು ಗೆಲ್ಲಲು ನಿನ್ನಿಂದ ಆಗಲ್ಲ ಅವನು ಮುಂದೆ ಏನೈತಿ ಗಡ್ಡ ಬುಟ್ಟನು ಸುದ್ದಿ ಕಾಂತ ಕಾಂತೆ ಗಡ್ಡ ಬಿಟ್ಟಿರುವನೇ ಹೌದು ಸುಂದರಿ ಆದರೆ ಅವನ ವಿಚಾರ ತಿಳಿದುಕೊಂಡಿರುವೆಯಾ ಸಹಜವಾಗಿ ತಿಳಿದುಕೊಂಡು ಸಮರಂಗಕ್ಕೆ ಹೊಂಟಿರುವನು ಹೇಳಲೆ ಚೆನ್ನಾಗಿ ಹೇಳು ಕೃತವೇರಲ ಪ್ರೀತಿಯ ಕವರ ಕಾರ್ಯವೇಯ ತನ್ನ ಬಾಳಿನ ಬಾಜರ ಕಂಡಿರ ನೀನೇಶ್ವರ ಕೋಪರಲೆ ಸಕಲೆಮ್ಮ ದೇವರನ್ನ ಮಾತವ ದೇವರನ್ನ ಮಾತವ ಕೃತವೇರಲ ಪ್ರೀತಿಯ ಕವರ ಕಾರ್ಯವೇಯ
ಹೇ ಪ್ರಿಯೇ, ಪರಶುರಾಮನನ್ನು ಧಾರೆಂದು ತಿಳಿದುಕೊಂಡಿರುವೆ. ನಾನು ದಾರಂಬದ ನಿನಗೆ ಗೊತ್ತಿಲ್ಲವೇ ಸುಂದರಿಯೇ? ನೀನು ನನ್ನ ಪತಿಯಿಂದ ತಿಳಿದುಕೊಂಡು ಬಂದಿರುವೆ. ಮತ್ತೆ ತಿಳಿದುಕೊಂಡು ಮಾತನಾಡುವುದು ಮಾಡುವ ಸುಂದರಿ. ಆದರೆ ಆ ಪರಶುರಾಮನೇ ಶ್ರೀಮನ್ನಾರಾಯಣನು. ಅವನ ನಾರಾಯಣನಾದರೂ ನಮ್ಮನ್ನು ಏನು ಮಾಡುವನು ಸುಂದರಿಯೇ? ಅಂತ ನಡುವೆ ಪಂಥವನ್ನು ತೊಟ್ಟು ಹೋಗುವುದು ಸರಿಯಲ್ಲ ಪ್ರಿಯ. ನೀನೇ ನಮ್ಮಿಬ್ಬರಿಗೆ ಆಶ್ರಯ. ಏನೇ ಬೃಂದವೇಣಿಯೇ, ಮುಂಗೈಯೊಳಗೆ ಸರಂಗಲ ಮೇರಿಸಿಕೊಂಡು ಸಮರಂಗಕ್ಕೆ ಹೋಗುವ ಸಮಯದಳು ಎಂಗಳಿಯರ ಮಾತಿಗೆ ಮನಸ್ಸೋತರೆ ನಮ್ಮಂತ ತುಂಗ ಇಕ್ಕಮದ ಕ್ಷತ್ರಿಯರ ಧರ್ಮವಲ್ಲ. ಹಾಗೇ ಪಟ್ಟವರ್ಧನಿಯಾದ ಸುರೇಖ ಪರಶಿವನಿಂದ ವರವಾಗಿ ಪಡೆದ ಪರಶುರಾಮನ ಆಗಲು ನೋವು ಕಲಿತಿಲಕ್ಕ. ಆ ಜಮದಾಗ್ನಿ ಕುಮಾರ ನನ್ನ ಸಂಗ್ರಾಮದಲ್ಲಿ ಜಗಗಡಿಸಿ ಯಮರಾಜನಲ್ಲಿಯೇ ಕಳಿಸಿದ್ದರೆ ಬಾಪು ಬಾಪುರೆ ನಾನು ಶಾಸ್ತ್ರ ಬಾವು ಎಂದು ಸಾರ್ಥಕವೇನು ಪಾಡೆ ಎನ್ನ ಒಲವಿನ ಪದವೇಳೆ. ಸುಂದರಿಯೇ, ಸುಂದರ, ಪ್ರಿಯೇ, ಪ್ರಿಯಾ, ವಲ್ಲವೇ, ಜಯಿಸಿ ಬರುವೆಯ? ಸಹಜವಾಗಿ ಜಯಿಸಿ ಬರುವನ. ನಿನ್ನಿಂದಾಗುವುದೇ ಅಂತ ನಂಬಿಕಿರವದ ಸುಂದರಿಯೇ. ಯುದ್ಧ ಬಂದರೆ ವೀರರಿಗೆ ಹಬ್ಬದ ಊಟ ಸುಂದರಿಯೇ. ಸೋತು ಅಲ್ಲಿ ಮರಣವಾದರೆ ತಿಥಿ ಊಟ. ಯುದ್ಧಕ್ಕೆ ಹೋದರೆ ಹಿಂದಕ್ಕೆ ಬಂದಿರ ಪ್ರಾಣವನ್ನು ದಾನವನ್ನು ಮಾಡಿಕೊಂಡು ಬರುವುದು ಕ್ಷತ್ರಿಯರ ಧರ್ಮವಲ್ಲ. ಮತ್ತೆ ಯಾರ ಧರ್ಮ? ಕ್ಷತ್ರಿಯರು ಯುದ್ಧ ಮಾಡಿ ಹೋದರು ಬರುವರು ಸುಂದರಿಯೇ. ಇಲ್ಲ ಅಲ್ಲೇ ಪ್ರಾಣವನ್ನು ಕೊಟ್ಟು ಬರುವರು. ಅವನೇ ಅವನ ಬಡಜೋಗಿ ಧಂಗಮನ ಸುದ್ದಿಯನ್ನ ಮುಂದೆ ಹೇಳ್ತಿದ್ದಿದ್ದಿ ಹೇಳಬೇಡ. ಕಾಂತ, ಕಾಂತೆ, ನೀನೆ ಅಲ್ಲೇ ಪ್ರಾಣ ಕೊಟ್ಟು ಬಂದರೆ ನಮ್ಮಿಬ್ಬರ ಗತಿ ಏನು? ಎಂತ ಮಾತಾಡಿದೆ? ಇದ್ದ ಮಾತು ಹೇಳಿದೆ. ಛತ್ರ ಬಲವನ್ನು ಸಹಜವಾಗಿ ಜಯಿಸ ಬರುವನ. ಹೌದೇ? ಹೌದು ಸುಂದರಿಯೇ, ಸಹಜವಾಗಿ ಜಯಿಸಿ ಬರುವೆ. ಸಹಜವಾಗಿ ಗೆದ್ದ ಬರುವನ. ಕಾಂತ, ಕಾಂತಿಯೇ, ಹೇಳಲೆ? ಚೆನ್ನಾಗಿ ಹೇಳು. ಅಂದಗಾರ ಚಂದಗಾರ ಮಾತಿನಲ್ಲಿ ಬಲುಮಾಜುಗಾರ ಕಾಳಬೇಡ ಹಮ್ಮೀರ ನೀನೆ ನನ್ನ ಸರದಾರ. ಕಾಳಬೇಡ ಹಮ್ಮೀರ ನೀನೆ ನನ್ನ ಸರದಾರ.
ಕಾಂತ ಹೇ ಕಾಂತಿ ಪ್ರಾಣೇಶ್ವರ ಪ್ರಾಣೇಶ್ವರಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾಗಿರುವ ಆ ಪರಶಿವನಿಂದ ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಬಂದಿರುವನಂತೆ. ದತ್ತಾತ್ರೇಯ ಮಹಾಮುನಿಯಲ್ಲಿ ಸವರ ಭುಜವಲ್ಲ ದತ್ತ ಯುದ್ಧವನ್ನು ಕಲಿತು ಬಂದಿರೋನು ಸುಂದರಿ. ಸಾವಿರಾರು ಭುಜಬಲವನ್ನು ಕಲಿತು ಬಂದಿರುವೆಯ. ಹೌದು ಸುಂದರಿ, ಹೌದೇ. ಅವನ ಹತ್ತು ತಲೆ ರಾವಣಂತಲೇ ಹಿಂದೆ ಕದಿರಿ ಹೋಗಿರುವನು. ಇವನೇ ಅವನು ಬ್ರಾಹ್ಮಣ ಕುನ್ನಿನ ಅವನೇನು ಮಾಡುವನು ಸುಂದರಿಯೇ. ಕಾಂತ ಕಾಂತೆ ಆದರೂ ಸಹ ನೀನು ಅವನನ್ನು ಜಯಿಸಲಾರೆ ಕಾಂತ, ತ್ಯಜಿಸು ನಿನ್ನ ಪಂಥ. ಯಾತಕ್ಕೆ ಹೇಳ್ತಿ ಇಂಥ ನೀತಿ ಗೊತ್ತಾಗಲೆಂದು. ಯಾವ ದೊಡ್ಡ ಸೂರ್ಯನೆಂದು ನನ್ನ ಮುಂದೆ ತಿದ್ದಿ ತಿದ್ದಿ ಹೇಳ್ತಿ ಸುರೇಖ. ಅವನು ಬಾಪುರಿ, ಅವನ ಪರಶುರಾಮನೇ ಆಗಿರಲಿ, ಇಲ್ಲವೇ ಕಾಲ ಯಮನೇ ಆಗಿರಲಿ, ಎಲ್ಲವದು ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮನನ್ನು ಅವರು ಸಾಧ್ಯವಾಗಿ ಗೆಲ್ಲುವುದಿಲ್ಲ. ಬಾಪುರಿ, ಅವನ ಪರಶುರಾಮನೇ ಆಗಿರಲಿ, ಇಲ್ಲವೇ ಕಾಲ ಯಮನೇ ಆಗಿರಲಿ, ಗೆಲ್ಲುವುದು ಯಾರಿಂದಲೂ ಸಾಧ್ಯವಿಲ್ಲ ಸುಂದರಿ. ಗರುಡ ಗಂಧರ್ವರ ಯಕ್ಷ ಅವನ ಪಕ್ಷ ವಹಿಸಿ ದೂರಕ್ಕೆ ಬಂದರು, ಮತ್ತೆ ನನ್ನ ಪಂಥವನ್ನು ಬಿಡುವುದಿಲ್ಲ, ನಾನು ಯಾರಿಗೂ ಭಯ ಪಡುವುದಿಲ್ಲ. ಸುಮ್ಮನೆ ನಿನ್ನ ಹರ ಮಂದಿರದಲ್ಲಿ ಇರುವುದ ಬೆಟ್ಟ, ನನ್ನಲ್ಲಿ ಯಾತಕ್ಕೆ ಮಾಡ್ತಿ ತರ್ಕ. ಹೌದು ಸುಂದರಿ. ಪ್ರಿಯೇ ಕಾಂತ ಕಾಂತೆ, ನಿನ್ನ ಹಠವನ್ನು ಬಿಡುವುದಿಲ್ಲವೇ? ನಾನು ಸರ್ವತ ಬಿಡುವುದಲ್ಲ ಸುಂದರಿ. ಬಿಡುವುದಿಲ್ಲವೇ? ಬಿಡುವುದಲ್ಲ ಸುಂದರಿ. ಹೋಗುವೆಯ? ಸಹಜವಾಗಿ ಹೋಗವನು. ಪರಶುರಾಮನನ್ನು ಜಯಿಸಿ ಬರುವೆಯ? ಅಂಥ ಬ್ರಾಹ್ಮಣನ ಗೆಲ್ಲವರು ಕ್ಷತ್ರಿಯರ ಗುಟ್ಟ ಗುಣ. ಹೌದು ಸುಂದರಿ. ಕಾಂತ ಕಾಂತೆ ಹೇಳಲೆ ಚೆನ್ನಾಗಿ ಹೇಳು. ಬಾಬಾರೋ ದೇರ ನೇ ನನ್ನ ಶೋರ ನೆನ ಬೆಟ್ಟ ಇರಲಾರೆ, ನೆನ್ನ ಕಳಿಸಲಾರೆ, ಎಲೆಯ ಎಲೆಯ ಪ್ರಿಯ, ಎಲೆಯ ಪ್ರಿಯ.
ಪ್ರಾಣೇಶ್ವರ. ಹೇ ಪ್ರಾಣೇಶ್ವರಿ, ಪರಶುರಾಮನ ಪರಾಕ್ರಮವು ನೀನೇನು ಬಲ್ಲೆ? ಸಹಜವಾಗಿ ತಿಳ್ಕೊಂಡಿರುವನು ಸುಂದರಿ. ಏನು ತಿಳಿದುಕೊಂಡೆ? ಅವನ ಹತ್ರ ಕಾಮಜೇನಿರುವುದು, ಅವನ ಕೈಲಿ ಏನಾಗುವುದಿಲ್ಲ ಅಂದ ನಾನು ಹುಡುಗಿದ್ದಾಗಲಿದ್ದ ತಿಳ್ಕೊಂಡಿರೋನು ಸುಂದರಿ. ಅದು ಅಲ್ಲ ಪ್ರಿಯ. ಯಾತಕ್ಕೆ ಪ್ರಿಯೆ? ಹೇಳುವನ ಕೇಳು, ಚೆನ್ನಾಗಿ ಹೇಳು. ಘೋರ ತಪವನ್ನು ಗೈದು ಪರಶುವನಿಂದ ವರವನ್ನು ಪಡೆದು ಬಂದಿರುವನಂತೆ. ನಾನು ಆಗಲೇ ರಾತ್ರಿ ದತ್ತಾತ್ರೇಯ ಮಹಾಮನೆಯಲ್ಲಿ ಇದ್ದ ಕಲಿತು ಬಂದಿರುವನು ಸುಂದರಿ. ಅಂತ ವೀರನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಪ್ರಾಣೇಶ. ಸಹಜವಾಗಿ ಜಯಿಸುವನು. ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಸದ್ದ ಮಾಡುವ ವಯಸ್ಸಂದರಿ, ವೀರರಿಗೆ ಹಬ್ಬದೂಟ ಸುಂದರಿ. ಹೇ ತ್ರಿಪುರ ಸುಂದರಿ, ತ್ರಿಲೋಕ ಪಾಲಕನಾದ ಲಕ್ಷ್ಮೀಕಾಂತನ ಪ್ರಹ್ಲಾದನ ರಕ್ಷಣೆ ಮಾಡಲು ಸಂಬದಿಂದ ಬಂದನೆಂದು ಹೇಳಿದೆಯಲ್ಲ. ಹಳ ಹತ್ತಿರ ಮೇಲೆ ಕುಂತುಕೊಂಡು ಟಕ್ಕತನದಲ್ಲದೆ ರೋಸಬದ್ಧನಾಗಿ ದಾರೊಳಿದ್ದ ಮಾಡಿರುವನು. ಹೇ ಸುಂದರಿ, ಹರಿ ಎಂಬವನು ಯಾರೆದುರಿಗೆ ನಿಂತು ಗೆದ್ದಿರವನು. ಆದ ಕಾರಣ ಬಲಿರೆ ಮಚ್ಚ ರೂಪದಿಂದ ಕೊಲ್ಲಿರೋನಲ್ಲದೆ, ಕಲಿಸೂರ ವಾಲಿಯನ್ನ ಮರದ ಮರೆಯಲ್ಲಿ ನಿಂತು ಹೊಡೆದಿರೋನಲ್ಲದೆ, ಬೋಲು ಚಕ್ರವರ್ತಿ ಎಂಬವನನ್ನು ವಾಮನ ರೂಪದಿಂದ ಹೋಗಿ 3 ಅಡಿ ಭೂದಾನವೊಮ್ಮ ಬೇಡಿ ಮೋಸದಿಂದ ಪಾತಾಳಕ್ಕೆ ತುಳಿದಿರವನು. ಹೇ ಸುಂದರಿಯೇ, ಹರಿ ಎಂಬವನು ಯಾರೆದುರಿಗೆ ನಿಂತು ಗೆದ್ದಿರವನು. ನಿನ್ನಂತ ಹೆಂಗಸಿಗೆ ಇದು ಅರ್ಥವಾಗುವ ಮಾತಲ್ಲ. ಈ ಅರ್ಥವಾಗಿ ಒತ್ತು ಕಳೆಯದೆ ಎನ್ನಂ ತಡೆಯಬೇಡ ಸುರೇಖ. ಸುಮ್ಮನೆ ನಿನ್ನ ಅರಮಂದಿರದಲ್ಲಿರೋದು ಬಿಟ್ಟು ನನ್ನಲ್ಲಿ ಆತಕ್ಕೆ ಮಾಡ್ತಿ ಈ ತರ್ಕ. ಪ್ರಿಯ ಪ್ರಿಯೇ, ನಮ್ಮಂತ ಹೆಂಗಸರಿಗೆ ಅರ್ಥವಾಗದ ಮಾತು ಅರ್ಥವಾಗುವುದಿಲ್ಲ ಮಹತ್ ಸುಂದರಿ. ನಿನ್ನಂತ ಗಂಡಸರಿಗೆ ಅರ್ಥವಾಗೋದೇ. ಹೌದು ಸುಂದರಿ, ಹೌದು ಸುಂದರಿ. ಅಂತ ಕಾಂತೆ, ಯಾರು ಮಾತದ? ಯಾರು ಮಾತದಕ್ಕ? ಅವ್ರು ಹೇಳ್ಬೇಕ. ಚೆನ್ನಾಗಿ ಚೆನ್ನಾಗಿ ಹೇಳಬೇಕೆ? ಹೇಳದಿದ್ದರೆ ನಾನು ಕೇಳುವುದಿಲ್ಲ. ನಿನ್ನ ಮಾತು ಕೇಳೋದಿಲ್ಲ ಮೇಲೆ ನಾವು ಕೇಳಬೇಕು. ಸಹಜವಾಗಿದ್ದಕ್ಕೆ ಹೋಗುವನ. ಹೋಗ್ಬಾ, ಹೋಗುವನ ತಡೆಯ ಸುಂದರಿ. ಹೋಗಿಬಿಡು. ನಿನ್ನನ್ನು ತಡೆಯುವುದಿಲ್ಲ. ನಿನ್ನನ್ನು ತಡೆಯುವುದು ವ್ಯರ್ಥ. ಯಾತಕ್ಕೆ ಅರ್ಥವಾಗುವುದು? ನಮ್ಮ ಮಾತು ಕೇಳುತ್ತಿಲ್ಲವಲ್ಲ, ಅದಕ್ಕೆ. ಸತಿಯಳ ಮುಂದೆ ಇದ್ದಕ್ಕೆ ಹೋಗುವ ಕಾರ್ಯವು ಸತಿಯಳ ಮುಂದೆ ಹೇಳಬಾರದು ಸುಂದರಿ. ನಾವು ಇದುವರೆಗೂ ಬೇಡ ಬೇಡ ಎಂದು ಹೇಳಿದರೂ ನೀವು ನನ್ನ ಮಾತು ಕೇಳಲಿಲ್ಲ. ಅಂದ ಬಳಿಕ ನಿನ್ನನ್ನು ನಾವು ತಡೆಯೋದಿಲ್ಲ. ಹೋಗಿಬಿಡುವ. ಜಯದ ಹೇ ಸದ್ಯ ಸುರಮಣಿಯರೇ ಮತ್ತ ಪ್ರಾಣ ನಾಯಕಿಯರೇ, ಯತಿಕುಲೋತ್ತಮನಂದ ಖ್ಯಾತಿಯನ್ನ ಪಡೆದ ಮತಿಹೀನನಾದ ಪರಶುರಾಮನನ್ನು ನಿನ್ನಿಂದ ಅತಿಸಲಾಗದಂದ ನನಗೆ ನೀತಿಯನ್ನು ಹೇಳುತ್ತಿರುವರಲ್ಲ. ಹಾಗೆಂದು ನಿಮಗೆ ಭಕ್ತಿಯನ್ನು ತೆಗೆದು ಬಿತ್ತರಿಸಿದವರು ಯಾರು? ಮಾಸ್ಟರ್. ಹೇ ಸುಂದರಿಯೇ, ನಿಮಗೆ ನಾದರ ಭೂತ ಭವಿಷ್ಯ ಗೊತ್ತು ಮಾನ ಗೊತ್ತಿದ್ದರೆ ಎನ್ನ ಮುಂದೆ ಬಿಚ್ಚರಿಸಿರಿ. ಹೇ ಸುಂದರಿ, ಯಾರಿಗೆಲ್ಲ ಕೋಪ ನೆತ್ತಸಲಾಗದ ಭೀತಿ ಪಡೆದ ಖ್ಯಾತಿಯನ್ನ ಪಡೆದ ಬಾ ಎಂದ ಜಯದಾರತಿಯನ್ನೆತ್ತಿ ಕಳಿಸಿರೇ ಸತಿಯರೇ. ನೀವಿಬ್ಬರ ಕಳಿಸಿಕೊಟ್ಟರೆ ಸಂತೋಷದಿಂದ ಹೋಗಿ ಬರೇ. ವಸಾನಂದವ
ಹೋಗುತ್ತಿರುವೆಯಾ? ಸಹಜವಾಗಿ ಹೋಗುವನು. ಬೇಡ ಎಂದರೆ ನಮ್ಮಿಬ್ಬರ ಮನಸ್ಸಿಗೆ ಹೇಗಾಗುವುದು ಗೊತ್ತೇ? ಸುಂದರಿ ಹೇಗಾಗುವುದೆಂದೆಯ? ಇದಕ್ಕೆ ಹೋಗುವನು ಸುಂದರಿ. ಹೂವಾಗೆ ಮನ ಹೂವಾಗೆ ಜೇನಾಗೆ ತನಗೇನಾಗೆ ಜೀವನದ ಸಾಗರದೇ ತೇಲಿರಲಿ ಜೀವನದ ಸಾಗರದೇ ತೇಲಿರಲಿ ಅನುರಾಗದ ಗಜಾನಂದವೋ ಬಹುಜನ್ಮದ ನಮ್ಮ ಸಂಬಂಧವೋ ಎಂದೋ ನಿನ್ನ ನೋಡಿದಾಗೆ ನನ್ನ ಮನದಲ್ಲಿ ಎಂದೋ ನಿನ್ನ ಸೇರಿದಾಗೆ ಎಂದೋ ನಿನ್ನ ನೋಡಿದಾಗೆ ನನ್ನ ಮನದಲ್ಲಿ ಎಂದೋ ನಿನ್ನ ಸೇರಿದಾಗೆ ಅಂತರಾಳದಲ್ಲಿ ಏನೇನೋ ನೂರು ಮಾತು ನನಗೆ ಏನು ಹಾತುರವೋ ನನ್ನ ನನ್ನ ಬೆಳೆಯದೊಳಗೆ ಏನು ಹಾತುರವೋ ಏನು ಕಾತು ನನ್ನ ನನ್ನ ಬಾಯಲಿ ಅನುರಾಗದ ಹೊಸ ಆನಂದವೋ ಬಹುಜನ್ಮದ ನಮ್ಮ ಸಂಬಂಧವೋ ಸರ್ ಎಲ್ಲ ಸಹಜವಾಗಿ ಇಡುವನು ಸುಂದರಿ. ನೀವು ಹೋದ ಕಾರ್ಯ ಜಯವಾಗಲೆಂದು ಜಯದಾರತಿನಿ ಎತ್ತುವೆನು ಪೀಠವನ್ನು ಅಲಂಕರಿಸಿರಿ. ಮುಗಿದು ಮಾತಾದ್ರ ಮಾತು ಮುಗಿದು ಮದನ ಕೋರೈ ಮಿಲನ ಮನಸಾರಿ ನಿನ್ನ ಬಯಸಿದೆ ಕನದಾಸರೆ ನೀಡುತ್ತಿಲ್ಲ ಬಾರೈ ಮದನ ಕೋರೈ ಮಿಲನ
ಮಂಗಳಾರತಿ ಮಂಗಳ ಮಾಲಯಾರತಿ ಮಂಗಳಾರತಿ ಏಕುವೆ ಪ್ರೇಮದಾರತಿ ಒಂದಿ ಬಾರ ಕೇರು ಕಿರಣ ರಂಗದೋಳು ಜಾಗೃತಿ ಒಂದಿ ಬಾರ ಕೇರು ಕಿರಣ ರಂಗದೋಳು ಜಾಗೃತಿ ಮಂಗಳಾರತಿ ಹರದ ಕೆರಸಲು ಹೊರವಾಗಿ ಪ್ರತಿಜ್ಞೆ ಮಾಡಿರುವನಂತೆ ಕುಮಾರನನ್ನ ನನ್ನ ಶಾಸ್ತ್ರ ಭುಜ ಬಲದ ಶಕ್ತಿಯಿಂದ ಅವನನ್ನಾತ ಮಾಡಿ ಬರುವುದಕ್ಕೆ ಮತ್ತರನ ಮಂಡಲದಕ್ಕೆ ವರ್ಣಲ ರಥವನ್ನು ಬಿಡುವಂತೆ ನಾಗ ಸಾರಥ್ಯ ಏನು ಮಲ್ಲಿಗೆ ತಂದೆವು ಮಾಲೆ ಮಲ್ಲಿಗೆ ಸಿಂಧು ಸಿಂಧೂರ ಮಲ್ಲಿಗೆ ತಂದೆವು ಮಾಲೆ ಮಲ್ಲಿಗೆ ಗೆದ್ದೆ ತಾಳದಲ್ಲಿ ಇಂಪಾದ ಗೆದ್ದಿನಾದ ಹೃದಯ ತಾಳದಲ್ಲಿ ಒಂದಾದ ಪ್ರೇಮನಾದ ಮಿಡಿಯಲ್ಲಿ ಸುಮಧುರವಲ್ಲ ವರ್ಷುಗೆ ಸಿಂಧು ಸಿಂಧೂರ ಮಲ್ಲಿಗೆ ತಂದೆವು ಮಾಲೆ ಮಲ್ಲಿಗೆ ಚೆಲುವ ಅಮೃತವು ನಯನದೊಳಗೆ ಹದರ ಅಮೃತವು ದುಡಿದರೆ ನನ್ನ ಪ್ರೇಮವೇ ನೀ ಪ್ರೇರಣ ನಿನ ಧ್ಯಾನವೇ ನಿನ ಚೇತನ ಗೆಜ್ಜೆ ತಾಳದಲ್ಲಿ ಇಂಪಾದ ಗೆಜ್ಜೆನಾದ ಹೃದಯ ತಾಳದಲ್ಲಿ ಒಂದಾದ ಪ್ರೇಮನಾದ ಮಿಡಿಯಲ್ಲಿ ಸುಮಧುರ ಬಲವ ಶ್ರುತಿ ಎಲೈ ಕಾತುವೀರ ನಮ್ಮ ಕ್ಷತ್ರಿಯ ಅದವನೇ ಏನೇ ಬ್ರಾಹ್ಮಣ ಅಮ್ಮ ಕುನ್ನಿಯೇ ನಾನಿಲ್ಲದ ಹೇಳಿಯಲ್ಲಿ ಶ್ರೇಷ್ಠನಾದ ಮುನಿಪಂಗವನ್ನು ನಂಬಪ್ಪ ನನ್ನ ಕಂಡೆಯ ಸಹಜವಾಗಿ ಕೊಲ್ಲಿದವನು ಎಲೈ ರಷ್ಟ ಎಲೈ ಬಡ ಜೋಗಿಯೇ ನಿನಗೆ ಇನ್ನು ಕಾಲ ಕೂಡಿ ಬಂದೊದಗಿರುವುದು ಆದ ಕಾರಣ ಸಜ್ಜನರೆಂಬ
ಭಾವವನ್ನು ಅರಿಯದ ರಾಜಧರ್ಮ ಏನೆಂಬುದನ್ನು ಅರಿಯದೆ ದಾನವರ ಕೃತಿಯನ್ನು ಸಿಗಿ ನಿನ್ನ ಮರಣಕ್ಕೆ ನೀನೇ ಕಾರಣಾದೆ. ಕಾರಣ ಆದರ ಮಾಡುವುದೇನೋ ವಿತ್ತಕ್ಕೆ ಸನ್ನದ್ಧನಾಗಲೇ ಮೂಡಮತಿ ಅತಿ ಜಾಗೃತಿ. ಎಲ್ಲ ಈ ಪರಶುರಾಮನೆಂಬ ಬ್ರಾಹ್ಮಣ ಏನೇ ಭ್ರಷ್ಟ ನಮ್ಮ ಭ್ರಷ್ಟರು ನಮ್ಮ ಆಶ್ರಮದಲ್ಲಿ ಮನೆಯ ಮಾಡಿಕೊಂಡಿರುತ್ತನು. ಏನು ಮಾಡಿರುವನೇ ಭ್ರಷ್ಟ? ಈಗ ನಿನ್ನಲ್ಲಿ ಇರುವ ಕಾಮಜೆ ನನ್ನ ಎನಗೆ ಕೊಡು. ರಾಜರಾದ ನಮ್ಮಲ್ಲಿ ಇರತಕ್ಕದ್ದ ನಿನ್ನಂತ ತಪಸ್ಸಿಗೆ ತಕ್ಕದ್ದಲ್ಲ ಅಂತ ಹೇಳಿದರೆ ನಿಮ್ಮ ಮೂಡಲು ಕಂಡಾಗಿ ಮಾತನಾಡಿದನು. ಕಡೆಗೆ ಈ ಚಂಡ ಪ್ರಚಂಡ ಸಾಸರ ಭಾವನಿಂದ ಮಾಡದನು. ಈಗ ಅದೇ ಕಟ್ಟದಿಂದ ಬಂದ ನೀನಾದರೂ ಮಾಡುವುದರ ಮೂಢಮತಿಯೇ ನಿನಗೆ ಪ್ರಾಣದ ಮ್ಯಾಲೆ ಆಸೆ ಇದ್ದರೆ ಸುಮ್ಮನೆ ತಿರುಗಿ ನೋಡದಂತೆ ಎಂದಕ್ಕೆ ಹೋಗು. ಎಲ್ಲವೇ ದುರಕ್ಕೆ ಎದುರಾಗುವ ರಾಮ. ಮಾಡಿಬಿಡುವೆ ನಿನ್ನ ಒಂದು ನಿರ್ನಾಮ. ಬಳಿರೇ ಎಲೈ ಶಾಸ್ತ್ರ ಬಾಹುಗಳೆಂಬ ಅಹಂಕಾರದಿಂದ ಕೊಪ್ಪಿದ ಮೂರ್ಖ. ಎಲೆ ಬ್ರಾಹ್ಮಣನೆಂಬ ಕುನ್ನಿಯೇ, ಈ ಪರಶುರಾಮನೊಂದು ಇನ್ನೊಂದು ಹರಗಳಿಯಲ್ಲಿ ಈ ಪರಶುವನಿಂದ ತೋರಿಸುವನು ನಿನಗೆ ಯಮನರಕ. ತೋರಿಸಿದರೆ ಮಾಡುವೇ ಭ್ರಷ್ಟ. ಎಲೈ ಭ್ರಷ್ಟ, ಎಲೈ ಬ್ರಾಹ್ಮಣ ಕುನ್ನಿಯೇ, ನೀನೊಬ್ಬನೇ ಹೇತಕ್ಕೆ ನಿನ್ನಂತ ಅಹಂಕಾರ ಮತ್ತರಾದ ಕ್ಷತ್ರಿಯ ಹದವರನ್ನೆಲ್ಲ ಧ್ವಂಸ ಮಾಡಿ ಎನ್ನ ಪಿತನ ಆತ್ಮಕ್ಕೆ ಶಾಂತಿಯನ್ನು ಉಂಟು ಮಾಡದಿದ್ದರೆ ಮರಿಸಿ ಪರಸುವಂ ಪಡೆದು ಪರಸುದರ ರಾಮನಂಬ ನಾಮಕ್ಕೆ ತವಿತ್ತು ಸಾರ್ಥಕವೇನು? ಕಾರ್ತೀರ ಈ ಕ್ಷಣದ ತೋರಿಸುವನು ನಿನಗೆ ಯಮನಾಲಯ. ಎಲ್ಲ ಈ ಜಮದಾಗ್ನಿಯ ಕುಮಾರ, ನಿನಗೆ ಗೊತ್ತಿಲ್ಲ ನನ್ನ ಪರಾಕ್ರಮದ ವಿಚಾರ. ಎನ್ನ ಮುಂದೆ ವಿಚಾರ ತಿಳಿಸಿದರೆ ಮೂಡ ಅಷ್ಟ ದಿಕ್ಪಾಲಕರು ನನಗೆ ಭಯಗೊಂಡ ಬಹಳ ಸ್ಥಿರವರ. ರಾವಣನಿಗೆ ನನಗೆ ಸೋತು ಕಿಂಕರನಾಗಿರುವರು. ಇನ್ನ ನಿನ್ನಂತ ಬ್ರಾಹ್ಮಣನ ಕುಮಾರನ ಪಾಡಿನ ರೇಣಿಕೆ ತನಯ ಎಲೆ ಕಾರ್ತೀವಿ ನಮ್ಮ ಕುಲ್ಲ, ನಿನಗೆ ಸ್ವಲ್ಪವಾದರೂ ಜ್ಞಾನ ಇಲ್ಲ. ವೃತ್ತಿ ಸ್ವರೂಪನಾದ ಈ ಭಾರ್ಗವ ರಾಮನು ಬಂದಿರುವುದೆಂಬುದನ್ನು ಅರಿಯದೆ ಎನ್ನ ಮುಂದೆ ನಿನ್ನ ಅಲ್ಪ ಪೌರುಷವನ್ನು ಕೊಚ್ಚಿಕೊಳ್ಳುವಿಯ? ಸಹಜವಾಗಿ ಕಚ್ಚಿಕೊಳ್ಳುವನ ಎಲೈ ಹದಮ, ಎಲೇ ಭ್ರಷ್ಟ. ಅಮರನಾಥನ ಕರೆದೋಳು ವಜ್ರಾಯುಧದಂತೆ, ಕಾಲ ಯಮನ ಕರೆದೋಳು ಬೆರೆಯುವ ಕಾಲದಂಡೆಂತೆ ಪ್ರಜ್ವಲಿಸುವ ಅರಣ ಕೊಟ್ಟ ಈ ತ್ರಿಶೂಲವನ್ನು ನಿನ್ನ ಶಿರದ ಮೇಲೆ ಎಚ್ಚೆ ಹೊಡಿವೆ. ಭೂಭಾರಕನಾದ ನಿನ್ನ ರುಂಡವನ್ನು ಈ ದರ ಮಂಡಲಕ್ಕೆ ಕೆಡವಿ ಸಮಸ್ತ ಸಜ್ಜನದಿಂದ ಮರಳಿನಿಂದ ಆನಂದ ಆಗುವಂತೆ ಮಾಡಿವೆ. ಬೋಳಿರಿ ಚಕ್ರದಿಂದ ವಿತ್ತಕ್ಕೆ ಸದ್ಮನಾಗಲೇ ಮೂಡ, ನಿನ್ನ ಸಿರೆ ಅರಿಗಡಿ ಇದ್ದರೆ ಹುಟ್ಟಿದ್ದು ನಾನು ಏನು ಸಾರ್ಥಕ? ಪರಶುರಾಮನೆಂಬ ಬ್ರಾಹ್ಮಣ ಇಂಥ ಮಾಡುವ ಅಭಿಲಾಷವಿದ್ದರೆ ಸಮರಂಗಕ್ಕೆ ಸಿದ್ಧನಾಗೋ. ನಿನ್ನ ಒಂದು ಯಮನಾಲಯ. ಎಲೆ ಕ್ಷತ್ರಿಯದ ಮನೆ, ಎಲೇ ಬ್ರಾಹ್ಮಣ ಕುನ್ನಿಯೇ, ನಿನ್ನಂ ಸಂವರಿಸಬೇಕೆಂದು ಹರನಂ ಮಲಿಸಿ ಪರಸುವಂ ಪಡೆದು ಈ ಪರಸು ರಾಮನಾಗಿ ಬಂದಿರೋದ ಕಾರಣವೇನೆಂದು ತಿಳಿದುಕೊಂಡಿರುವೆ. ಜಾಗೃತಿಯಿಂದ ಯುದ್ಧಕ್ಕೆ ಸನ್ನದ್ಧನಾಗಲಿ ಬ್ರಾಹ್ಮಣ ಕುನ್ನಿಯೇ. ಎಲೆ ಕ್ಷತ್ರಿಯದ ಮನೆ, ಬ್ರಾಹ್ಮಣ ಜಾಗೃತಿಯಿಂದ ಯುದ್ಧಕ್ಕೆ ಸನ್ನದ್ಧನಾಗಲೇ ಮೂಢಮತಿ, ನಿನ್ನ ಸಿರ ಅರಿಗಡೆ ಅತಿ ಜಾಗೃತಿ.